ಎಲ್ಲರೂ ಗುಡ್ ಮಾರ್ನಿಂಗ್. ಅವತ್ತು ಆ್ಯಪ್ಸ್ಗೆ ವರ್ಕೌಟ್ ಹೇಳ್ಕೊಟ್ಟಿದ್ದಾರಲ್ಲ ಕೋಚ್ ಇವರ ನೋಡಿ, ಆ್ಯಪ್ಸ್ಗೆ ಎಲ್ಲ ವರ್ಕೌಟ್ ಇವರೇ ಹೇಳ್ಕೊಡೋದು. ಜಿಮ್ಮಿಗೆ ಬಂದರೆ ಇವರ ಹತ್ರನೇ ಬಂದಿರೋದು. ಯಾಕಂದರೆ 2 ಟೈಮು ಫೀಸ್ ಕಟ್ಟಲಿಲ್ಲ. ಬೆಳಗ್ಗೆ ಶೋಲ್ಡ್ರ್ ವರ್ಕೌಟ್ ಮಾಡ್ತಾನೆ, ನೈಟು ಆ್ಯಪ್ಸ್ ಗಿಪ್ಸ್ಗೆ ವರ್ಕೌಟ್ ಮಾಡಿಕೊಂಡು ಮೆಲ್ಲು ಬಂದಿರ್ತಾನೆ. ಮೊದಲು ಈವ್ನಿಂಗ್ ಬರಬೇಕಂದ್ರೆ ಏನು ನೋಡ್ಕೊಂಡು ಬಂದರೆ ಎಲ್ಲ ವಯಸ್ಸು ನೋಡ್ತಾನೆ, ಯಾರು ಇದ್ದಾರೆ, ಯಾರು ಬಂದು ಫೀಸ್ ಕೇಳ್ತಾರ, कौन है ये लोग, कहाँ से आते हैं ಅಂತ ನೋಡಿ ಸಿಚುವೇಶನ್ ನೋಡಿ ಬಂದು ಆ್ಯಪ್ಸ್ಗೆ ವರ್ಕೌಟ್ ಮಾಡ್ತಾನೆ. ಇದೆಲ್ಲ ಹೇಳ್ಕೊಟ್ಟಿದ್ರೆ ನಮ್ಮ ಸಕ್ಲೇನವರು, ನಮ್ಮ ಇವರೇ ನಮ್ಮ ಕೋಚು. ಇವ್ನು ನೋಡಿ, ಅವ್ನ ಕೂದಲಿಗೆ 50,000 ಖರ್ಚು ಮಾಡಿದ್ದಾನೆ. ಏನಕ್ಕೆ ಖರ್ಚು ಮಾಡಿದ್ದಾನೆ ಗೊತ್ತಿಲ್ಲ. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಏನೋ 50,000ದಲ್ಲಿ ಅಂದರೆ ಏನಿಲ್ಲ, ಸ್ವಲ್ಪ ಇದೆ ಗೈಸ್. ಏನು ಸ್ವಲ್ಪ ಉದ್ರೋಗಿದೆ. ಇವನು ಏನಂದ್ರೆ 50,000 ಖರ್ಚು ಮಾಡಿದ್ದಾನೆ. ಅದರಲ್ಲಿ ಆಲ್ರೆಡಿ 20,000 ಕೂದಲು ಉದುರೋಗಿದೆ, ಇನ್ನು 30,000 ಕೂದಲಿದೆ. ಅದೇನು ಮಾಡ್ತಾನೆ ಗೊತ್ತಿಲ್ಲ ನಮ್ಗೆ. ಇವಾಗ ಅದೇ ಫುಲ್ ಫೀಲಿಂಗಲ್ಲಿ ಇದ್ದಾನೆ. ನಾನು ಅದಕ್ಕೆ ಹೇಳಿದೆ, ಕೂದಲು ಬೆಳೆದ ತಕ್ಷಣ ಮದುವೆ ಆಗ್ಬಿಡು ಬ್ರೋ ಅಂತ ಹೇಳಿದೆ. ನಮ್ಮ ಅಣ್ಣಂದೇ ಇನ್ನೂ ಮದುವೆ ಆಗಿಲ್ಲ. ನಾನು ಮದುವೆ ಆಗಿ ಏನು ಮಾಡಲಿ ಅಂತ ನನಗೆ ಹೇಳ್ತಿಲ್ಲ. ಏನು ಮಾಡೋಲ್ಲ, ಹುಡುಗನ ಪರಿಸ್ಥಿತಿ ಆ ಥರ ಇದೆ ಅಲ್ವಾ ಗೈಸ್. ನೋಡಿ ಇವ್ನು ನೋಡಿ, ನಿನ್ನೆ ಆ್ಯಪ್ಸ್ಗೆ ವರ್ಕೌಟ್ ಮಾಡ್ತಿದ್ನಲ್ಲ, ಇದೇ ಪ್ರತಿಭೆ. ಇವತ್ತು ಚೆಸ್ಟಿಗೆ ಮಾಡ್ತಿದ್ದಾನೆ. ಏನೋ ಫುಲ್ಲು ಟೀ ಶರ್ಟ್ ಎಲ್ಲ ಟೈಟ್ ಹಾಕ್ಬೇಕಂತೆ ಅವ್ನು ವರ್ಕೌಟ್ ಮಾಡಿದ್ರೆ. ಅದಕ್ಕೆ ನೋಡಿ ಚೆಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆಸ್ಟು ನೋಡಿ ಗೈಸ್, ನೋಡಿ ಇವನು ಇವ್ನ ಲೆಗ್ಗು, ಇವ್ನ ಆ್ಯಪ್ಸು, ಇವ್ನ ಶೋಲ್ಡ್ರ್ ಕೊಟ್ಬಿಟ್ರೆ ಜಿಮ್ಗೆ बंद करो, हाथ जोड़ के मैं मोदी साहब से गुजारिश करता हूँ. ನಾನು ಚಾಲೆಂಜ್ ಇಲ್ಲ ಬೇಡ ರೈಸ್, ಏನೇನು ಇರುವೆ ಏನೋ ಮಾಡೋಲ್ಲ ಬಿಡಿ. ಬಾಯ್ ಬಾಯ್.